ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೆಲ್ನ ಈಸಿಯಾಗಿ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯೂಟ್ಯೂಬ್ ವೀಡಿಯೋಸ್ಗೆ ಯಾವ ಥರ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಈ ಫಿಕ್ಸೆಲ್ ಲ್ಯಾಬ್ ಅಂತ ನಾನು ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ ತಮ್ನೆಲ್ಗೆ ಅಂತ ಹೇಳಿ. ನೋಡಿ, ಫಿಕ್ಸೆಲ್ ಲ್ಯಾಬ್ ಅಂತ ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಈ ಲಿಂಕ್ನ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನೋಡಿ, ಓಪನ್ ಮಾಡ್ಕೊತಾ ಇದ್ದೀನಿ. ಇದ್ದೀರಲ್ವಾ, ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ ಓಪನ್ ಮಾಡಿದ ತಕ್ಷಣ. ಸೊ ಅದಾದಮೇಲೆ ಇದನ್ನು ಸೈಜು ಚೇಂಜ್ ಮಾಡ್ಕೋಬೇಕು ನಾವು ಯೂಟ್ಯೂಬ್ ವೀಡಿಯೋಸ್ಗೆ. ಅದರಿಂದ ನಾನು ಇಲ್ಲಿ 3 ಡಾಟ್ಸ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಆಪ್ಷನ್ಸ್ ಎಲ್ಲ ಇರುತ್ತೆ. ಇದರಲ್ಲಿ ಇಲ್ಲಿ ಇಮೇಜ್ ಸೈಜ್ ಅಂತ ಇರುತ್ತೆ ಅಲ್ವಾ. ನೋಡಿ, 1 2 3 4 5th ಆಪ್ಷನ್ ಇರುತ್ತಲ್ಲ ಇಮೇಜ್ ಸೈಜ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇಲ್ಲಿ ವಿಡ್ತ್ ಮತ್ತು ಹೈಟ್ ಕೊಟ್ಟಿದ್ದಾರೆ, ಇದು ಸೆಟ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ. ಸೊ ಅದರಿಂದ ಇದ್ರ ಮೇಲೆ ಕಷ್ಟ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಇದರಲ್ಲೂ 5th ಆಪ್ಷನ್ ಯೂಟ್ಯೂಬ್ ತಮ್ನೈಲ್ ಅಂತ ಇರುತ್ತೆ. ಯೂಟ್ಯೂಬ್ ತಮ್ನೈಲ್ ಅಂತ ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ, ಇದರಿಂದ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಾ 5th ಆಪ್ಷನ್ನು, ಅದನ್ನು ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಕೊಟ್ಟರೆ ಈ ಥರ ಓಪನ್ ಆಗಿದೆ. ನೋಡ್ತಿದ್ರಲ್ವಾ, ಯೂಟ್ಯೂಬ್ ವೀಡಿಯೋಸ್ಗೆ ಯಾವ ಥರ ತಮ್ನೈಲ್ಗೆ ಶೇಪ್ ಬೇಕು ಆ ಥರ ಇದು ಓಪನ್ ಆಗಿದೆ ಆಲ್ರೆಡಿ. ಈ ಥರ ಟೆಕ್ಸ್ಟ್ ಅಂತ ಬಂದಿರುತ್ತೆ, ನ್ಯೂ ಟೆಕ್ಸ್ಟ್ ಅಂತ. ಇದು ನಿಮಗೆ ಬೇಡ ಅಂತ ಅಂದರೆ ಈ ಥರ ಸೈಡಿಗೆ ಎಲ್ಲಾದರೂ ಎಳೆದ್ಬಿಡಿ, ಇಲ್ಲಾಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತಲ್ಲ, ಡಿಲೀಟ್ ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಕೆ ಅಂತ ಕೊಟ್ಬಿಡಿ. ಇದಾದಮೇಲೆ ನಾವು ತಮ್ನೈಲ್ಗೆ ಫೋಟೋಸ್ ಹಾಕಬೇಕು. ಅದರಿಂದ ಇಲ್ಲಿ ಪ್ಲೇಸ್ ಕ್ಲಿಕ್ ಮಾಡಿ, ಇಲ್ಲೂ ಕೂಡ 5th ಆಪ್ಷನ್ ನೋಡ್ತಾ ಇದ್ರೆ 1 2 3 4 5th ಫ್ರಮ್ ಗ್ಯಾಲರಿ ಅಂತ ಇರುತ್ತೆ. ಸೊ ನೋಡ್ತಾ ಇದ್ರೆ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಫೈಲ್ ಓಪನ್ ಆಗುತ್ತೆ. ಇಲ್ಲಿ ಫೋಟೋಸ್ ಎಲ್ಲ ಇರುತ್ತೆ. ಇಲ್ಲಿ ನಿಮಗೆ ಜಾಸ್ತಿ ನಿಮ್ಮ ಫೋಟೋಸ್ ಎಲ್ಲ ಕಾಣ್ತಿಲ್ಲ ಅಂತ ಅಂದರೆ ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಆಲ್ರೆಡಿ ಇಲ್ಲಿ ಇರೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಸೆಲೆಕ್ಟ್ ಮಾಡಿದ್ದಾಯಿತು. ಸೆಲೆಕ್ಟ್ ಮಾಡಿದ ತಕ್ಷಣ ಅದು ಆಲ್ರೆಡಿ ಕ್ರಾಪ್ ಆಪ್ಷನ್ ಬಂದುಬಿಡುತ್ತೆ. ಈ ಥರ ಬಂದಿದ್ದಾದಮೇಲೆ ಇಲ್ಲೇ ಕ್ರಾಪ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ನೋಡಿ, ನಾನು ಕ್ರಾಪ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೊಳ್ಳಿ. ಇದನ್ನು ರೊಟೇಟ್ ಮಾಡಬೇಕು ಅಂತ ಅನಿಸಿದ್ರೆ ಇಲ್ಲಿ ರೊಟೇಟ್ ಆಪ್ಷನ್ ಇರುತ್ತೆ ಇಲ್ಲಿ ಕೆಳಗಡೆ, ಅದನ್ನು ನೋಡಿಕೊಂಡು ರೊಟೇಟ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ವಾ, ರೊಟೇಟ್ ಆಗ್ತಾ ಇದೆ. ಓಕೆನಾ, ಇದನ್ನು ಎಷ್ಟು ಬೇಕು ಸೈಜು ಅದ್ರ ಮೇಲೆ ಈ ಥರ ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆ ಆಪ್ಷನ್ ಇರುತ್ತೆ, ರೈಟ್ ಮಾರ್ಕ್ನ ಓಕೆ ಒತ್ತಬೇಕು. ಅದಾದಮೇಲೆ ಈ ಥರ ಬಂದಿದೆ, ಮಾಡಿದ ಫೋಟೋ ಇಲ್ಲಿ ಬಂದಿದೆ. ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು. ನೋಡ್ತಿದ್ರಲ್ವಾ, ಈ ಥರ ದೊಡ್ಡದಾಗಿ ಮಾಡ್ಕೊಳ್ಳೋದಿದ್ರೆ ಚೆನ್ನಾಗಿ ಕಾಣಬೇಕು ಅಂತ ಇಲ್ಲಿ ನಾನು ಈ ಥರ ದೊಡ್ಡದಾಗಿ ಮಾಡ್ಕೊತಾ ಇದ್ದೀನಿ. ಅದನ್ನು ಇಲ್ಲಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ನೋಡಿ, ಇದನ್ನು ಸ್ವಲ್ಪ ದೊಡ್ಡದಾಗಿಬಿಡ್ತು. ಸೈಡಲ್ಲಿ ಸ್ವಲ್ಪ ಕ್ರಾಪ್ ಮಾಡಬೇಕು ಅನ್ನಿಸ್ತು. ಆಲ್ರೆಡಿ ಒಂದ್ಸಲ ಕ್ರಾಪ್ ಮಾಡಿಬಿಟ್ಟಿದ್ದೀವಿ, ಮತ್ತೆ ಕ್ರಾಪ್ ಮಾಡೋಕ್ಕಾಗಲ್ವಾ ಅಂತ ನಿಮ್ಗೆ ಡೌಟ್ ಇರುತ್ತೆ. ಅದರಿಂದ ಏನು ಮಾಡಬೇಕು ಅಂದರೆ ಇದು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ಎ ಅಂತ ಆಪ್ಷನ್ ಇರುತ್ತೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ರೌಂಡ್ ಶೇಪ್ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ರಾಪ್ ಆಪ್ಷನ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ರಾಪ್ ಆಪ್ಷನ್ ಬಂದಾಗ ಇಲ್ಲಿ ಎಷ್ಟು ಬೇಕು ಅಂತ ಕ್ರಾಪ್ ಮಾಡ್ಕೊಳ್ಳಿ, ಮತ್ತು ಸ್ವಲ್ಪ ಕ್ರಾಪ್ ಯಾವ ಕಡೆ ಬೇಕು ಅಂತ ಕ್ರಾಪ್ ಮಾಡಿಕೊಂಡು ಓಕೆ. ಹಾಗೆಯೇ ಇಲ್ಲಿ ರೌಂಡ್ ಆಪ್ಷನ್ ಕೂಡ ಮಾಡ್ಕೊಬೋದು. ರೌಂಡ್ ಆದರೆ ಇಲ್ಲಿ ರೌಂಡ್ ಶೇಪಲ್ಲಿ ಸೆಲೆಕ್ಟ್ ಆಪ್ಷನ್ ಇರುತ್ತಲ್ಲ, ಇಲ್ಲಿ ರೌಂಡ್ ಶೇಪಲ್ಲಿ ಇಷ್ಟು ಮಾತ್ರ ಸೆಲೆಕ್ಟ್ ಆಗಿರುತ್ತೆ. ನನಗೆ ರೌಂಡ್ ಶೇಪ್ ಬೇಡ ಅಂತ ಹೇಳಿ ಮಾಮೂಲಿ ಸ್ಕ್ವೇರ್ ರೌಂಡ್ನ ಮತ್ತೆ ರೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ. ಇವಾಗ ಸೆಟ್ ಮಾಡ್ಕೊಂಡಿದ್ದಾದಮೇಲೆ ಸ್ಕ್ವೇರ್ ಟೈಪಲ್ಲಿ ಆಯಿತು. ನೋಡಿ, ಓಕೆ ಕೊಟ್ಟರೆ ಸೆಲೆಕ್ಟ್ ಎಷ್ಟು ಸೆಲೆಕ್ಟ್ ಮಾಡಿದೆ ಅಷ್ಟು ಮಾತ್ರ ಬಂದಿದೆ. ಇದನ್ನು ಸ್ವಲ್ಪ ಈ ಥರ ಜಾಸ್ತಿ ದೊಡ್ಡದಾಗಿ ಮಾಡಿಕೊಂಡೆ. ಇಲ್ಲಿ 3 ಡಾಟ್ಸ್ ಥರ ಕಾಣಿಸ್ತದೆ, ಅದ್ರ ಮೇಲಿತ್ತು ಈ ಥರ ಸ್ವಲ್ಪ ಈ ಕಡೆ ಇದು ಮಾಡಿದ್ರೆ ಬರುತ್ತೆ. ಹಾಗೆಯೇ ಇನ್ನೊಂದು ಫೋಟೋನು ಕೂಡ ಇದೇ ಥರ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ರಿಪೋರ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಇಲ್ಲಿ ಕ್ರಾಪ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಸಾಕು ನನಗೆ ಆಯಿತಾ. ಇಷ್ಟು ಸೆಲೆಕ್ಟ್ ಮಾಡ್ಕೊಂಡಾಯಿತು, ಓಕೆ ಕೊಟ್ಟೆ. ಮತ್ತೆ ಬಂತು ಇದು ಸ್ವಲ್ಪ ದೊಡ್ಡದಾಯ್ತಲ್ವ, ಇದಕ್ಕೆ ಅಡ್ಜಸ್ಟ್ ಮಾಡಬೇಕಲ್ವ. ಸೊ ಅದರಿಂದ ಇದನ್ನು ಕೂಡ ಈ ಸೈಜಲ್ಲಿ ಕಡಿಮೆ ಮಾಡಿಕೊಂಡೆ. ಸೈಜು ಇವೆರಡನ್ನೂ ಈ ಸೈಡ್ ತೊಗೊತಾ ಇದ್ದೀನಿ. ಮತ್ತು ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಎಲ್ಲ ಫೋಟೋಸ್ನೂ ಇದೇ ಥರ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಕೂಡ ಈ ಥರ ಕ್ರಾಪ್ ಮಾಡ್ಕೊಬಿಡ್ತೀನಿ. ಓಕೆ ಕೊಟ್ಟರೆ ಇಲ್ಲಿ ಬಂದಿರುತ್ತೆ ಆಲ್ರೆಡಿ. ಇದನ್ನು ಲೆಂತ್ ಅಡ್ಜಸ್ಟ್ ಮಾಡಬೇಕಲ್ಲ, ಇಲ್ಲಿ ಸ್ವಲ್ಪ ನೋಡ್ತಿದ್ರಲ್ವಾ, ಇಲ್ಲಿಗೆ ಸೆಟ್ ಆಯಿತು ಇದು ಆಯಿತಾ. ಇದು ಕೂಡ ಇಲ್ಲಿಗೆ ಸೆಟ್ ಆಯಿತು. ನೋಡ್ತಿದ್ರಲ್ವಾ, ಮತ್ತೆ ಇನ್ನೊಂದು ಫೋಟೋನ ತಗೊತಾ ಇದ್ದೀನಿ. ಸೊ ಇದನ್ನು ತಗೊಂಡು ಈ ಥರ ಸ್ವಲ್ಪ ಡೌನ್ ಮಾಡಿಕೊಂಡು ಇದನ್ನು ಕೂಡ ಕ್ರಾಪ್ ಮಾಡಿಕೊಂಡು ಇದೇ ಥರ ಸೇಮ್ ಸೆಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸೆಟ್ ಮಾಡಿದಾದಮೇಲೆ ಸೈಜ್ ನೋಡ್ಕೊಬೇಕು. ನೀವು ಅಲ್ಲಿಗೆ ಅಡ್ಜಸ್ಟ್ ಮಾಡೋ ಥರನೇ ಸೆಟ್ ಮಾಡ್ಕೊಬೇಕು. ಇವಾಗ ಇದು ಮೇಲ್ ಬರಬಾರ್ದು. ಇವಾಗ ಇವೆಲ್ಲಾದ್ರೂ ಮೇಲ್ ಬಂದಿದೆ ಅಲ್ವಾ, ಇದು ಕೆಳಗಡೆ ಹೋಗಬೇಕು, ಇದು ಮೇಲ್ಗಡೆ ಬರಬೇಕು ಫೋಟೋ. ಅವಾಗ ಏನು ಮಾಡಬೇಕು ಅಂದರೆ ಇದನ್ನು ಫಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಕೆಳಗಡೆ ಆಪ್ಷನ್ಸ್ ಇರುತ್ತೆ ಸೇಮ್.
ಇಲ್ಲಿ ಫಸ್ಟ್ ಇದು ಹಿಂಗಿರುತ್ತೆ, ಅದಾದಮೇಲೆ ರೌಂಡ್ ಶೇಪ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ರಾಪ್ ಅಂತ ಇರುತ್ತೆ, ಕಾಪಿ ಇಲ್ಲೆಲ್ಲ ಆಪ್ಷನ್ಸ್ ಇರುತ್ತೆ ನೋಡಿ. ಟು ಫ್ರಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಮೇಲೆ ಬರುತ್ತೆ, ಇದಕ್ಕಿಂತ ಮುಂಚೆ ಬರುತ್ತೆ. ಓಕೆನಾ, ನೋಡ್ತಿದ್ರಲ್ವ ಇದು ಮುಂಚೆ ಬಂತು. ಓಕೆನಾ, ಇದು ನನಗೆ ಕೆಳಗಡೆ ಹೋಗಬೇಕು. ಈಗ ಮತ್ತೆ ನೋಡಿ ತೋರಿಸ್ತಿದ್ದೀನಿ. ಈ ಫೋಟೋ ಹಿಂದೆ ಹೋಗಬೇಕು, ಅದರಿಂದ ಇಲ್ಲಿ ಟು ಬ್ಯಾಕ್ ಅಂತ ಆಪ್ಷನ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟು ಬ್ಯಾಕ್ ಹೋಯ್ತು. ಮತ್ತೆ ನೋಡ್ತಿದ್ರಲ್ವಾ ಇದು ಹಿಂದೆ ಹೋಗುತ್ತೆ ಎಲ್ಲಿ ಬೇಕಿದ್ರು. ನೋಡಿದ್ರಾ, ಫುಲ್ ಸೆಟ್ ಆಯಿತು. ಸೆಟ್ ಆಗಿದ್ದಾಯ್ತಲ್ವಾ. ಈಗ ನೋಡಿ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಸೆಟ್ ಆಯಿತು. ಓಕೆನಾ, ಈ ಥರ ಸೆಟ್ ಆಯಿತು ಸಿಂಪಲ್ಲಾಗಿ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಯಿತು ಅಂತ ಹೇಳಿ. ಇದಾದಮೇಲೆ ಟೈಪ್ ಮಾಡಬೇಕು ನಾನು, ಅದಕ್ಕೆ ಮತ್ತೆ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಹಾಕಬೇಕು. ಟೆಕ್ಸ್ಟ್ ಮೇಲೆ ಹಾಕಿದಾದ್ಮೇಲೆ ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಎಲ್ಲ ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನಿ. ಕ್ಯಾನ್ಸಲ್ ಮಾಡಿ ಟೈಪ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ನೋಡ್ತಾ ಇದ್ರೆ ಸಬ್ಬಕ್ಕಿ ಪಾಯಸ ಅಂತ ಟೈಪ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟಿದ್ದಾದಮೇಲೆ ಇಲ್ಲಿ ಬಂದಿದೆ ಇದು ಆಲ್ರೆಡಿ. ಹೇಗಂತ ಹೋದರೆ ಇಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ. ನಾನು ಟೈಪ್ ಮಾಡೋಕ್ಕೆ ಏನಾದರೂ ಟೈಪ್ ಮಾಡೋದಿದ್ರೆ ಹಾಗೆಯೇ ಇಲ್ಲಿ ಕಲರ್ ಅಂತ ಬರುತ್ತೆ. ಕಲರ್ನ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಫಸ್ಟು ನಾನು ಫಾಂಟ್ ಚೇಂಜ್ ಮಾಡ್ಕೊತೀನಿ. ಫಾಂಟ್ ಚೇಂಜ್ ಮಾಡ್ಕೊಳ್ಳೋಣ ಅಂತಂದರೆ ಇಲ್ಲಿ ಫಾಂಟ್ ಬರುತ್ತೆ. ಈಗ ಫಾಂಟ್ ಚೇಂಜ್ ಮಾಡ್ಕೋಬೇಕು. ಇದು ಡಿಸೈನ್ ಆಗಿ ಬರಬೇಕು. ಸಬ್ಬಕ್ಕಿ ಪಾಯಸ ಅನ್ನೋದು ಟೈಪ್ ಮಾಡಿದ್ರೆ ಡಿಸೈನ್ ಆಗಿ ಬರೋಕ್ಕೆ ಅಂತ ಹೇಳಿ ಫಾಂಟ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ಟು ಫಾಂಟ್ ನೋಡ್ತಾ ಇದ್ರಲ್ವಾ, ಇಲ್ಲಿ ಫಾಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನಿವಾಗ ಇದನ್ನು ತೊಗೊಂಡಿದ್ದೀನಿ ನೋಡಿ. ಫಾಂಟ್ ಚೇಂಜ್ ಆಯಿತು. ಅದಾದಮೇಲೆ ಇವಾಗ ನಾನು ಕಲರ್ ಚೇಂಜ್ ಮಾಡಬೇಕು. ಕಲರ್ ಚೇಂಜ್ ಮಾಡಿದ್ರೆ ಇಲ್ಲಿ ಕಲರ್ಸ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಕಲರ್ ಆಪ್ಷನ್ಸ್ಗಿಂತ ನಿಮಗೆ ಜಾಸ್ತಿ ಬೇಕು ಈ ಕಲರ್ ಬೇಡ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ ಕಲರ್ ಬೇಕೋ ಅದ್ರ ಮೇಲೆ ಈ ಥರ ಸೆಟ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿ ಈ ರೆಡ್ನ ಓಕೆ ಕೊಟ್ಟರೆ ಇವಾಗ ನಾನು ರೆಡ್ ತೊಗೊಂಡಿದ್ದೀನಿ. ಈಗ ಸಬ್ಬಕ್ಕಿ ಪಾಯಸ ಅನ್ನೋದು ರೆಡ್ಡಲ್ಲಿ ಬಂದಿದೆ, ಕಾಣ್ತಾ ಇದೆಯಾ ನೋಡಿ. ಸಬ್ಬಕ್ಕಿ ಪಾಯಸ ಅನ್ನೋದು ರೆಡ್ಡಲ್ಲಿ ಬಂದಿದೆ. ಇವಾಗ ಸಬ್ಬಕ್ಕಿ ಪಾಯಸ ಚಿಕ್ಕದಾಗಿದೆ, ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು. ಅಂದರೆ ಒಂದು ಡಾಟ್ ಇರುತ್ತಲ್ಲ ಅದ್ರ ಮೇಲೆ ಈ ಥರ ಇಳಿದ್ರೆ ಬರುತ್ತೆ. ಹಾಗೆಯೇ ಇಲ್ಲಿ ಗ್ರೇಡಿಯಂಟ್ ಅಂತ ಇರುತ್ತೆ. ಗ್ರೇಡಿಯಂಟ್ ಕಲರ್ ಅಂದರೆ ಮಿಕ್ಸ್ ಕಲರ್ ಬೇಕು ಅಂದರೆ ಒಂದೇ ಇದರಲ್ಲಿ ಮಿಕ್ಸ್ ಕಲರ್ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ನೋಡಿ. ಕಲರ್ ನನಗೆ ಬೇಡ ಗ್ರೇಡಿಯಂಟ್ಸು, ನಾನು ರೆಡ್ನೇ ಹಾಕಿದ್ದೀನಿ ಡೈರೆಕ್ಟಾಗಿ. ಓಕೆ ಕೊಟ್ಟಿದ್ದೀನಿ. ಇವಾಗ ಇದ್ರ ಮೇಲೆ ಇನ್ನೊಂದು ಲೈನಲ್ಲಿ ಬರಬೇಕಂತ ಹೇಳಿದ್ರೆ ಇಲ್ಲಿ ಇರುತ್ತೆ, ಇಲ್ಲಿ ಸ್ಟ್ರೋಕ್ ಅಂದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಕೊಡಿ. ಇಲ್ಲಿ ಓಕೆ ಕೊಟ್ಟಾಗ ಈಗ ಬಂತು ನೋಡ್ತಿದ್ರಲ್ವಾ, ಮೇಲೆ ಔಟರ್ ಲೈನ್ ಅದರಲ್ಲಿ ಬ್ಲ್ಯಾಕಲ್ಲಿ ಬಂದಿದೆ. ನನಗೆ ಔಟರ್ ಲೈನ್ ಇಷ್ಟ ಆಗಲಿಲ್ಲ, ಅದರಿಂದ ನಾನು ಕಲರ್ ಚೇಂಜ್ ಮಾಡೋಣ ಅಂದರೆ ವೈಟ್ ಮಾಡ್ಬೋದು ಔಟರ್ ಲೈನ್ನ. ಇದು ಸ್ವಲ್ಪ ಡಾರ್ಕಾಗಿ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಆ ಸ್ಟ್ರೋಕ್ ವಿಡ್ತ್ ಅಂತ ಅದನ್ನು ಹಿಂಗೆ ಜಾಸ್ತಿ ಮಾಡಿದ್ರೆ ನೋಡಿ ತುಂಬ ಜಾಸ್ತಿ ಆಯಿತು. ಸ್ವಲ್ಪ ಕಡಿಮೆ ಬೇಕಂದರೆ ಈ ಥರ ಕಡಿಮೆ ನೋಡಿ ಆಯ್ತಲ್ವಾ. ಈಗ ಓಕೆ ಕೊಟ್ಟರೆ ಇದ್ರ ಮೇಲೆ ಹಿಂಗೆ ಮಾಡಿ ಇಲ್ಲಿ ಸೈಡಲ್ಲಿ ನಾನು ಹಾಕಿದ್ದೀನಿ ಸಬ್ಬಕ್ಕಿ ಪಾಯಸ ಅಂತ. ಇವಾಗ ನಾನು ಇನ್ನೊಂದು ಟೈಪ್ ಮಾಡಬೇಕು, ಮತ್ತೆ ಇನ್ನೊಂದು ಟೈಪ್ ಮಾಡಬೇಕು. ಆಲ್ರೆಡಿ ಒಂದು ಟೈಪ್ ಮಾಡಾಗಿದೆ. ಈಗ ಅದೇ ಥರ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಈಗ ಟೆಕ್ಸ್ಟ್ ಬಂದಿದೆ, ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಗ ನಾನು ಇಲ್ಲಿಗೆ ಹೊಸದಾಗಿ ರಿಪೋರ್ಟ್ ವಿತ್ ರಿಂಗ್ ಲೈಟ್ ಅಂತ ಹಾಕಬೇಕು. ಈ ಥರ ನೋಡ್ತಿದ್ದಲ್ವ, ರಿಪೋರ್ಟ್ ವಿತ್ ರಿಂಗ್ ಲೈಟ್ ಕೊಟ್ಟಾಗ ಇಲ್ಲಿ ನೋಡಿ ಸೇಮ್ ಇದೇ ಥರ ಇಲ್ಲಿ ಬಂದಿದೆ ಇದು ಆಲ್ರೆಡಿ. ಇವಾಗ ಇದನ್ನು ಕೂಡ ಅದೇ ಥರ ಚೇಂಜ್ ಮಾಡಬೇಕು ಅಂದರೆ ನೋಡಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಫಸ್ಟು ಫಾಂಟ್ ಅಂತ ಬರುತ್ತೆ, ಇಲ್ಲಿ ಏನಂತ ಇರುತ್ತಲ್ಲ ಅದ್ರ ಮೇಲೆ ಹೋದರೆ ಫಾಂಟ್ ಅಂತ ಬರುತ್ತೆ. ಇಲ್ಲಿ ಫಾಂಟ್ ಅಂತ ಕ್ಲಿಕ್ ಮಾಡಿದ್ರೆ ಇಷ್ಟು ಆಪ್ಷನ್ಸ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕಾದ ಹಾಕೋದು. ಈ ಥರ ಬೇಕಿದ್ರೆ ಇಲ್ಲಿ ಮೇಲ್ಗಡೆ ಬರ್ತಾ ಇರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಬರ್ತಾ ಇರುತ್ತೆ, ನೋಡ್ಕೊತಾ ಇರಿ. ಇಲ್ಲಿ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅದು ನಿಮ್ಗೆ ಇಷ್ಟ ಬಂದಿದೆ ಹಾಕೋಬೋದು. ಇಲ್ಲಿ ಓಕೆ ಕೊಟ್ಟರೆ ಇಲ್ಲಿ ಬಂತು. ಇವಾಗ ಬಂದಿದ್ದಾದಮೇಲೆ ಇದನ್ನು ಕಲರ್ ಚೇಂಜ್ ಮಾಡಬೇಕು. ಕಲರು ಇಲ್ಲೇ ಇದೆ, ಕಲರಿಗೂ ಕೂಡ ನಾನು ಮತ್ತೆ ರೆಡ್ನಿ ಕೊಡ್ತಾ ಇದ್ದೀನಿ. ಇಲ್ಲ ಬೇಡ ಅಂದರೆ ಬ್ಲೂ. ಇಲ್ಲಿ ಹೊಸ ರಿಪೋರ್ಟ್ ವಿತ್ ರಿಂಗ್ ಲೈಟ್ ಬಂದಿದೆ, ಇದು ಕಾಣಿಸ್ತಾ ಇಲ್ಲ ಅಲ್ಲಿಗೆ ಅಲ್ವಾ. ಸೊ ಅದರಿಂದ ನಾನು ಇದನ್ನು ಚೇಂಜ್ ಮಾಡಬೇಕು. ಅದಕ್ಕೆ ಮತ್ತೆ ಇಲ್ಲಿ ನೋಡ್ತಿದ್ರೆ ಕಾಣಿಸ್ತಿಲ್ಲ ಅಂತ ಹೇಳಿ ನಾನು ಅದ್ರ ಮೇಲೆ ಮತ್ತೆ ಇವಾಗ ಸ್ಟ್ರೋಕ್ ಅಂತ ಕೊಟ್ಟು ಇವಾಗ ಮತ್ತೆ ಅದ್ರ ಮೇಲೆ ಔಟರ್ ಲೈನ್ ಹಾಕ್ತಾಯಿದ್ದೀನಿ. ಔಟರ್ ಲೈನ್ಗೆ ಅಂತ ಹೇಳಿ ನೋಡಿ ಇವಾಗ ಕಾಣ್ತಾ ಇದೆ. ಔಟರ್ ಲೈನ್ ಹಾಕಿದಾದ್ಮೇಲೆ ವೈಟ್ ಬೇಡ ಬ್ಲ್ಯಾಕೆ ಕೊಟ್ಟು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಅಂದರೆ ವೈಟ್ ಕೊಟ್ಟು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಕಾಣಲ್ಲ. ಸೊ ಇಲ್ಲಿ ನೋಡಿ
ಹೊಸ ಟ್ರಿಪಾಡ್ ವಿತ್ ರಿಂಗ್ ಲೈಟ್ ಕಾಣಿಸ್ತಿದೆ ಅಲ್ವಾ? ಇದು ನಾನು ಇಲ್ಲಿಗೆ ಸೆಟ್ ಮಾಡ್ಕೊತಾ ಇದ್ದೀನಿ. ಓಕೆ ಕೊಟ್ಟರೆ ಮುಗೀತು ಅಷ್ಟೇ. ಇವಾಗ ಮತ್ತೆ ಇಲ್ಲೇನಾದರೂ ಬೇಕಿದ್ರೆ ಸೆಟ್ ಮಾಡ್ಕೋಬೋದು, ಇಲ್ಲ ಇಲ್ಲಿಗೆ ಹಾಕೋಬೋದು. ನಾನು ಸಬ್ಬಕ್ಕಿ ಪಾಯಸ ಇಲ್ಲಿಗೆ ಸೆಟ್ ಮಾಡಿ ಇಲ್ಲಿಗೆ ಹಾಕೋಬೋದು. ಅದೇನು ಚೇಂಜಸ್ ಬೇಕಿದ್ರೆ, ಯಾವುದೇ ಥರ ಚೇಂಜಸ್ ಬೇಕಿದ್ರೂ ಕೂಡ ಇಲ್ಲೇ ಮಾಡ್ಕೊಬೋದು. ನೆಕ್ಸ್ಟು ಇನ್ನೊಂದು ಹಾಕ್ತೀನಿ ಅಂತ ಹೇಳಿದ್ರೆ ಇದ್ರ ಮೇಲೆ ಎಲ್ಲಾದರೂ ಹಾಕ್ಬೋದು. ಕಲರ್ ಚೇಂಜ್ ಮಾಡ್ತೀನಿ ಅಂದರೆ ಬೇಕಿದ್ರೆ ಮತ್ತೆ ಕೂಡ ಮಾಡ್ಕೊಬೋದು. ನಾನು ಇವಾಗ ರೆಡ್ ಹಾಕ್ತೆ, ಇವಾಗ ಮತ್ತೆ ಔಟರ್ ಲೈನ್ ಚೇಂಜ್ ಮಾಡ್ತೀನಿ. ನಂಗೆ ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಇಲ್ಲಿ ವೈಟ್ ಔಟರ್ ಲೈನ್ ಚೇಂಜ್ ಮಾಡಿಕೊಂಡ್ರೆ ಮುಗೀತು. ನಿಮಗೆ ಇನ್ನೊಂದು ಆಪ್ಷನ್ಸ್ ತೋರಿಸ್ತೀನಿ. ಫೋಟೋಗೆ ಔಟರ್ ಲೈನ್ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸ್ಟ್ರೋಕ್ನ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ವೈಟ್ ಬೇಕಾ, ಬ್ಲೂ ಬೇಕಾ, ರೆಡ್ ಬೇಕಾ, ವೈಟ್ ಬೇಕು, ಅದನ್ನು ಸ್ವಲ್ಪ ಡಾರ್ಕ್ ಕಾಣಬೇಕು ಅಂದರೆ ಈ ಥರ ಕಾಣುತ್ತೆ. ಬೇಡ ಅಂದರೆ ಈ ಥರ ನೋಡಿ. ಇವಾಗ ನಾನು ಔಟರ್ ಲೈನ್ ಕೊಟ್ಟೆ ಆಯಿತಾ. ಇಷ್ಟೇ ಆಪ್ಷನ್ಸು. ಇದಕ್ಕೂ ಔಟರ್ ಲೈನ್ ಬೇಕಿದ್ರೆ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಿ ಸೇಮ್. ಮತ್ತು ಇದು ವೈಟ್ ಹಾಕಿದ್ದೀನಿ, ವೈಟ್ ಹಾಕ್ಬಿಟ್ಟು ಮತ್ತೆ ಚೇಂಜ್ ಮಾಡ್ತೀನಿ. ನೋಡ್ತಿದ್ದೀರಲ್ವಾ? ಸೇಮ್ ಎಲ್ಲದಕ್ಕೂ ಔಟರ್ ಲೈನ್ಸ್ ಬಂದಿದೆ ಅಲ್ವಾ? ಇವಾಗ ಔಟರ್ ಲೈನ್ಸ್ ಎಲ್ಲದಕ್ಕೂ ಬಂದಿದೆ. ಇವಾಗ ಔಟರ್ ಲೈನ್ಸ್ ಬಂದಿದ್ದಾದಮೇಲೆ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಬೋದು, ಮತ್ತೆ ಕಡಿಮೆ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಬೋದು. ಎಲ್ಲದೂ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಓಕೆ ಕೊಟ್ಟರೆ ಮುಗಿತು. ಎಲ್ಲದಕ್ಕೂ ಔಟರ್ ಲೈನ್ಸ್ ಬಂದಿದೆ. ಇವಾಗ ಎಲ್ಲ ಆಪ್ಷನ್ಸು ಇಲ್ಲೇ. ನೀವೆಲ್ಲರೂ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ. ಹಾಗೆ ಇದನ್ನು ಸೇವ್ ಮಾಡ್ಕೊಳ್ಳೋದು ಏನಂದರೆ ಇಲ್ಲಿ 3 ಬಟನ್ಸ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಇಮೇಜ್ ಮಾಡಿಕೊಂಡ್ರೆ ಇಲ್ಲಿ ಶೇರ್ ಅಂತ ಇರುತ್ತೆ, ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಇರುತ್ತೆ. ಸೇವ್ ಟು ಗ್ಯಾಲರಿ ಕೊಟ್ಟರೆ ಕಂಪ್ಲೀಟಾಗಿ ಸೇವ್ ಆಗಿರುತ್ತೆ. ಇಷ್ಟು ಸಿಂಪಲಾಗಿ ತಮ್ಮನ್ನ ಎಡಿಟ್ ಮಾಡ್ಕೊಬೋದು. ತುಂಬಾ ಕಷ್ಟ ಅನಿಸುತ್ತೆ ಸ್ಟಾರ್ಟಿಂಗ್ ಮಾಡಬೇಕಿದ್ರೆ.